ಇವತ್ತೇನದತ್ತು ಕೇಳಿದ್ರೆ ಇಟ್ಟು ಅದ್ಭುತ ಅದ. ನಾ ಬರಬಾರದಿತ್ತು ಈ ಊರಿಗ ಬಂದು ಬಿದ್ದೆನ ಮಾಯದ ಬಲಿ ಒಳಗ ಹೇಸಿಕೆ ಮಲ ಮೂತ್ರದೊಳಗ ಇವತ್ತದ. ಹಿಂಗಂದ್ರೆ ಏನು ಅಂತ ಕೇಳಿದ್ರೆ ನಾ ಬರಬಾರದಿತ್ತು ಈ ಊರಿಗೆ ಅಂದ್ರೆ ಈ ಊರುಗಳ ತಿಳ್ಕೊಬೇಡ್ರಿ. ಈಗ ನಾನು ನಿಮ್ಮ ಊರಿಗೆ ಬಂದೀನಿ, ನೀವು ನಮ್ಮ ಊರಿಗೆ ಬರ್ತೀರಿ. ಯಾರು ಊರಿಗೆ ಹೋಗ್ತಾರೋ ಆ ಊರಿಗೆ ಅಲ್ಲ, ಹೋಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅವ್ರು ನೀವು ಬರಬೇಕು, ನಾವು ಬರಬೇಕು. ಇಂಥ ಜ್ಞಾನಿ ಇದ್ರವರು ಈ ಕಡೆ ಬರ್ರಿ, ಈ ಕಡೆ ಕಿಲ್ಲೊಂದಾಗಲ್ಲ ಊರ್ಕಿದು ಕಿ ಊರ. ಎಟ್ಟ ಸಲ ಬಂದೀನಿ, ಎಟ್ಟ ಸಲ ಹೋಗಿನಿ, ಎಷ್ಟು ಸಲ ಬಂದರೂ ದುಃಖ ತಪ್ಪಿಲ್ಲ. ಸಾಯದು ಬಿಟ್ಟಿಲ್ಲ, ಹುಟ್ಟೋದು ಬಿಟ್ಟಿಲ್ಲ. ಮತ್ತು ಈ ಶರೀರ ತೊಗೊಂಡು ಬಂದೀನಿ, ಈ ಊರಿಗೆ ಮನುಷ್ಯ ಆಗಿ ಬಂದೀನಿ. ಬರೋದು ಬಂದೀನಿ, ಬಂದ ಬಳಿಕ ಏನು ಮಾಡಬೇಕಾಗ್ಯದ ಅದು ಬಿಟ್ಟಿರಿ, ಮತ್ತೊಂದು ಮಾಡ್ಲಕತ್ತೀರಲ್ಲ. ಬಂದು ಬಿದ್ದೆನ ಎದ್ರಾಗ ಮಾಯದ ಬಲಿ ಒಳಗ. ಯಾಕೆ ಬಂದಿದಿ, ಬಿಟ್ಟಿದಿ, ಮತ್ತೊಂದು ಮಾಡ್ಲಕ್ಕತ್ತಿದೆಲ್ಲ. ಯಾವ ಕೆಲಸಕ್ಕೆ ಬಂದು ಆ ಕೆಲಸ ಮಾಡ್ಲಾರ್ರೆ ಮತ್ತೊಂದು ಕೆಲಸ ಮಾಡ್ಲಕ್ಕತ್ತಿ ಅಂದ್ರೆ ನೀ ತಿಳ್ಕೊಂಡಿದಿ. ನಾ ಹುಟ್ಟಿ ಬಂದ ಬಳಕ ಹೊಲ ಗಳಿಸದೆ, ಮನೆ ಗಳಿಸದೆ, ಹೆಣ್ತಿನ ಆದೆ, 4 ಮಕ್ಕಳು ಹಡದೆ, ರಾಜ ಆದೆ, ಮಂತ್ರಿ ಆದೆ. ಹಿಂಗೇನು ತಿಳ್ಕೊಂಡೆಲ್ಲ ನಿನಗೆ ಪಾಡ್ ಅನ್ಸದ ತಮ್ಮ. ಶಾಣ್ಯರ ದೃಷ್ಟಿ ಒಳಗೆ ನೀ ಎಲ್ಲಿ ಬಿದ್ದಿ ಅಂದ್ರೆ ಬಲಿಯಾಗಿ ಬಿದ್ದಿದಿ. ಬಲಿ ಭಾಳ ಬೇರಿಕಿರ್ತಾವ. ಬಲಿ ಹೆಂಗಿರ್ತದ ಗೊತ್ತದ? ಹೋಗಾಗ ಬಲಿ ಸರಳ ಹೋಲಕ್ಕೆ ಬರ್ತದ, ಹೊಳ್ಳಿ ಬರಾಗ ಹಿಡಿತದ ನೋಡು ಮಳ್ಳ. ಇಲಿ ಬಲಿ ನೋಡಿರಿ, ಇಲಿ ಬಲಿ ಹೆಂಗದ? ಇಲಿ ಬಲಿ ಹೆಂಗದ? ಎಷ್ಟು ಚಂದ ಮಾಡ್ಯಾರದು. ಯಾಕಡೆ ಹೋಲಕ್ಕೆ ಬರಬಾರ್ದು, ಹೋಗಾಗ ಸುಮ್ಮ ಸರಳ ಹೋಗ್ತದದು ಬಾಗಲ. ಒಳಗೆ ಏನಾರು ಇಡ್ತಾರೆ ಬಜಿ ಪಜಿ ಹಂಗ ಹಿಂಗ. ಒಳಗೆ ಹೋಯ್ತು ಇಲಿ, ಹೋಗಾಗ ಏನು ಗೊತ್ತಲ್ಲ, ಅದಕ್ಕೆ ಸರಳೆ ಹೋಯ್ತು. ಬಜಿ ತಿಲ್ಲಕತ್ತು, ಬಜಿ ತಿನ್ನೋದಾಗ ನಾವು ಹೊರಗೆ ಬರ್ಬೇಕತ್ತದ. ಬರ್ತದ ಅದು ಹೊರಗೆ ಬರ್ತದ. ಅದು ಹೋಗಿದ್ದರೆ ಹೋಗಲಕ್ಕ ಈ ಉಳಿದಿದ್ದವನಿನ ಬಜಿ ತಿನ್ನವು ಅವು ಅತ್ತಾವ. ನಮ್ಗೆಲ್ಲ ಬಿಟ್ಟು ಒಬ್ಬನೇ ಹೊಡಿಬೇಕತ್ತೇನು ಅತ್ತಾವ. ಅದು ಒಳಗೆ ಕೂತ್ ಹೇಳ್ತದ, ಬರಬೇಡ್ರಿ. ಇದೇ ಬಜಿನ ನನಗಿಲ್ಲಿ ಒಳಗೆ ಕೆಡವಿದ್ದು. ಈ ಒಳಗೆ ಯಾವ್ದು ಕೆಡವಿದ? ಈ ಬಜಿನಿ. ಬರಾಗ ಬಂದಿನಿ, ಹೊರಗೆ ಹೋಗಲಾಗಲಾಗ್ಯದ, ಬರಬೇಡ್ರಿ. ನಾವು ಬೀಳಲಕ್ಕ ನೀವು ಬರಬೇಡ್ರಿ ಅಂದ್ರೆ ಅವು ಅತ್ತಾವ. ಶಾಬಾಸಿ ಗಬ್ರು ಅತ್ತಾವ. ನೀ ಮಾಡೋದೆಲ್ಲ ಮಾಡಿ ನಮಗೆ ಬರಬೇಡತಿ. ನಾವು ಬರೋವ್ರಿ ಅದತ್ತು ಹೇಳ್ದವ್ರ ಮಾತು ಕೇಳಲಿ ಅಂದ್ರೆ ಬಿಡು ಬಾ. ಅವು ಬಜಿ ಆಸೆಕಾಯಿ ಬಂದು ದಪ್ಪ ಒಳಗೆ ಬಿದ್ದು ಹಿಂದುಗಡೆ ಎಲ್ಲ ಕತ್ ನೋಡಿ. ನಿಮ್ಮ ಮಾತು ನಾವು ಕೇಳಿಲ್ರಿ. ಆ ಮೊದಲಿದ್ದಿಲಿ ಹೇಳ್ತೇವೆ, ನೀ ಎಲ್ಲ ಬರಬೇಡ ಅನ್ಕರೆ ನಮಗೆ ಅವಾಗ ಹತ್ತಲಿಲ್ಲ, ನಿನ್ನ ಮಾತು ನಾವು ಕೇಳಿಲ್ಲ, ಆದರೂ ನಾವು ಹಾಗೆ ಬಂದೆವು, ಸಿಗಿಬಿದ್ದೆವು. ಇನ್ನೇನು ಮಾಡೋ ಸಾಯೋದು, ಮತ್ತೇನು ಮಾಡೋದು? ಇಲಿ ಬಲಿ ಎಲ್ಲಿ ಬೀಸ್ತಾರೋ? ಇದು ಎಲ್ಲಿ? ಬೆಕ್ಕಿನ ಮುಂದ ಸುಮ್ ಕೊಲ ಬಿಡಲ್ಲಕ್ಕ. ಅವಾಗಲ ತೆರದು ಬೆಕ್ಕೆಲ್ಲಿರ್ತ ಅಲ್ಲಿ ಬಿಡ್ತಾರೆ.
ಹ್ಯಾಂಗ ಮೊದಲು ಬಿದ್ದದೊಂದು ಬಲ್ಯಾಗ ಬರಬೇಡ ಅಂದ್ರೆ ಉಳುದು ಇಲ್ಲಿ ಹ್ಯಾಂಗ ನೀವು ಒಬ್ಬನೇ ತಿಥಿ ಎತ್ತು ಬಂದು ಬಿದ್ದವಲ್ಲ, ಅದಕ್ಕೆ ಪರಪಜ್ಞಾನಿ ಅತನ ಬಿದ್ದವ್ರು ಬೀಳಲಕ್ಕೋ ಮಾರಾಯ, ಬಿದ್ದಿದೆ ಅಂದ್ರೆ ಏನೇನು ಮಾಡಿದ್ರು ಅದು ಕಡಕಾಗು ಬರಬಾರು ವ್ಯಕ್ತಿ ಊರಿಗೆ ಬಂದು ಬಿದ್ದನು ಮಾಯದ ಬಲಿ. ಹೇಳದವ್ರ ಮಾತು ಕೇಳಿಲ್ಲ, ಹೇಳ್ಯಾರವ್ರು ಬರಬೇಡ್ರು ಇಲ್ಲಿ ದುಃಖ ಅದ ಬರಬೇಡ್ರಿ, ಈ ಬಜ್ಜಿ ಸುಮ್ಮಂಜಾರ ನೆಲಗಿ ರುಚಿ ಹತ್ತದ, ರಸದಾಸಕ್ಕೆ ಬಂದು ಬಿದ್ದಿದಿ ಬರಬೇಡ ಅಂದ್ರೆ ನಾವು ಬರೋವ್ರಿ. ಅವ್ರು ಹೆಂಗ ಬಂದು ಬಿದ್ದಾರಲ್ಲ ಹಾಗ ತಮ್ಮ ಎಷ್ಟು ಮಂದಿ ಬಿದ್ದಾರ ಅವ್ರು ನೋಡಿ ಬೀಳಕ್ ಹೋಗ್ಬೇಡ, ಯಾರು ಬಿದ್ದಿಲ್ಲ ಅವರು ಚರಣಕ್ಕೆ ಹೋಗಿ ಯಾರಿಗೋ ಈ ಬಲಿಯಾಗ ಬೀಳಬೇಡ. ಹೆಂಗದ ಬಲಿ ಇದು? ಹೆಂಗದ ನಿಮ್ಗೆಲ್ಲ ಗೊತ್ತದ. ಬಂದು ಬಿದ್ದೇನ ಮಲಮೂತ್ರದ ಇಲ್ಲೇನ ತಾಯಿ ಹೊಟ್ಟೆ ಕೂಸಿರ್ತದಲ್ಲ ಅಲ್ಲೇನದ ತಿಳ್ಕೊಂಡ್ರಿ? ಮಲ ಮೂತ್ರ ರಕ್ತ ಎಲುವ ಮಾಂಸ ಮಜ್ಜ ನರ ಚುಸ್ತ ಕೂಸಿಗೆ ಅಲ್ಲಿ ಕಂಡಪಟ್ಟು ಹೊಲಸದ, ಅಲ್ಲಿ ಸುಖ ಅದ. ಕುಕ್ಕುಟ ಆಸನದಲ್ಲಿ ಕೂಸು ಕೂತದ, ಮ್ಯಾಲ ಚುಸ್ತದ, ಕೂಸಿಗೆ ಅಲ್ಲೇನು 7 ಅಂಕಣ ಪಡ್ಸಲಿಗೆ ಅದ ಒಳಗ ಹೊಟ್ಯಾಗ. ಇಟ್ಟೆ ಜಾಗದಾಗ ಇರ್ಬೇಕಲ್ರಿ 9 ತಿಂಗಳ. ಬಂದು ಬಿದ್ದೇನ ಮಾಯದ ಬಲಿಗ, ಹೇಸಿಗೆ ಮಲ ಮೂತ್ರದೊಳಗೆ ಅಲ್ಲಿ ಸ್ವಚ್ಛ ಇಲ್ಲ, ಭಾಳ ಹೊಲಸದ, ಕೂಸತ್ತದತ್ತ. ಹೇ ಪರಮಾತ್ಮ ನನಗೆ ಇಲ್ಲಿಂದ ಬಿಡುಗಡೆ ಮಾಡು, ನನಗಿದು ಬಹಳ ದೊಡ್ಡ ಜೇಲದ, ಬಹಳ ಮಲ ಮೂತ್ರ ರಕ್ತ ಕೀಮ ಭಯಂಕರ ಹೊಲಸದಿ, ಇಲ್ಲಿಂದ ಬಿಡುಗಡೆ ಮಾಡು ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ತದ್ರಿ ಕೂಸ. ಪರಮಾತ್ಮ ಕರುಣಾಮಯಿ ಇಟ್ಟು ಬಡ್ದಾಡ್ಲಕತ್ತದಂದ್ರೆ ಹೋಗತ್ತಾನ. ಏನತ್ತು ಮಾತು ಕೊಟ್ಟು ಬಂದಿರಿ ನೀವು? ನಾವು ಏನು ಕೊಟ್ಟು ಬಂದೀವಿ ಅಲ್ಲಿ ಬರಾಗ? ಪರಮಾತ್ಮ ಇದ್ರಾಗ ಬಂದು ಬಿದ್ದೀನಿ, ಇದ್ರನ್ನ ಕಡಕ್ ಮಾಡೋ ಯಪ್ಪ, ಇನ್ನೊಮ್ಮೆ ಈ ಜೇಲಾಗ ನಾ ಬಂದು ಬೀಳಂಗಿಲ್ಲ, ಏನಾರ ಮಾಡಿ ನನಗೆ ಕಡಕ್ ಮಾಡು. ಅವಾಗ ಕೇಳ್ತಾನೆ, ಹೋಗಿ ಏನು ಮಾಡವ? ಅವ ಮಾತು ಕೊಟ್ಟ, ನಾ ಹೋಗ್ತೀನಿ, ದಾನ ಮಾಡ್ತೀನಿ, ಧರ್ಮ ಮಾಡ್ತೀನಿ, ಗುರುಗಳು ಮಾಡ್ಕೋತೀನಿ, ಧರ್ಮದಿಂದ ನಡಿತೀನಿ, ಆಚಾರದಿಂದ ಇರ್ತೀನಿ, ಕೊನೆಗೆ ಸದ್ಗುರುನಾಥನ ಚರಣ ಕೆರೆಗೆ ಆತ್ಮಜ್ಞಾನ ಮಾಡ್ಕೊಂಡು ನಾ ಮುಕ್ತ ಆತೀನಿ, ಇನ್ನೊಮ್ಮೆ ಈ ಭಾವಕ್ಕೆ ಬರಂಗಿಲ್ಲ, ನಾ ಹಿಂಗೇ ನುಡಿದೀನಿ ಹಂಗೇ ನಡಿತೀನಿ ಅಂತ ಮಾತು ಕೊಟ್ಟು ಬಂದ. ನತ್ತೆ ಬಸವಣ್ಣವ್ರು ಅಂದ್ರು, ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ. ಅಲ್ಲಿ ಕೊಟ್ಟನ ಮಾತ ಯಾವಾಗ ಹೊರಗೆ ಬಂದ ಅಳ್ಳಕ್ಕೆ ಚಾಲೋ ಮಾಡತ್ ನೋಡು. ಹೆಣ್ಮಗಳು ಉದು ಕಿವಿ ಸೂರಿಗಿತ್ತಿ, ಇವ್ರು ಹಾಡದವ್ರು ಸುಮ್ಮೇಲೆ ಕುಂದಿರ್ತಾರೆ. ಅದು ಹಳ್ಳಿಲ್ಲ ಮಾಡಲಿಲ್ಲ ಅಂದ್ರೆ ಈಗ ಮಳ್ಳದತ್ತಾರೆ ಇವರು, ಚೂಟದರೆ ಮಾಡ್ತಾರೆ, ಕಿವಿಯರೇ ಊದ್ತಾರೆ. ಯಾವಾಗ ಉದುಗಳು ಅದೇನು ಕೇಳಿತ್ತು ಎಲ್ಲ ತರಕ ಹಾರ್ತು, ಈಕಿ ಏನು ಉದುಗಳು ಇದು ಹಿಡಿತು. ಅವಾಗ ಹುಟ್ಟದಾಗ ಅಳ್ಳಕತ್ತಿದ್ದು ಅವತ್ತೇನು ಅಳ್ಳಕತ್ತದ, ಇವತ್ತಿಗೂ ನಿತ್ತಿಲ್ಲ ನೋಡು ಅಳದು. ನೀವು ಯಾರ ಮನೆಗೆ ಹೋಗ್ತೀರಿ ಹೋರಿ ಹೇಳ್ತಾರೆ, ನೀವು ಹತ್ತಿರಿ ಏನು ಬಾಗಲ, ಏನು ಮನಿ, ಏನು ಗಂಡ, ಏನು ನೌಕರಿ ಅನ್ರಿ, ಸುಮ್ಮಿಂಗ್ ಅನ್ರಿ, ಕೊಡೋದಿಲ್ಲ ತೊಳೋದಿಲ್ಲ. ಅವ್ರ ಹತ್ತಾರ ಒಳಗೆ ಕೂತವ್ರು, ಬಾ ಕುಂದ್ರು, ಏನಂದಿ, ಏನು ನಿನ್ನ ಮನಿ, ಏನು ನಿನ್ನ ಗಂಡ, ಏನು ನಿನ್ನ ರೊಕ್ಕ, ಏನು ನಿನ್ನ ಬಂಗಾರ ಅನ್ರಿ, ಸುಮ್ಮಿಂಗ. ಅವಾಗ ಹತ್ತಾರವ್ರು ಸುಮ್ಮ ಕಣ್ಣಿತ್ತ ಅಂತದ್ದು. ಈ ಮನಿ ಹೆಂಗಾಗ್ಯದ ಗೊತ್ತನು? ಸಾಲ ಮಾಡ್ತಂದಿ, ಹೊಲ ಹೆಂಗಾಗ್ಯದ ಗೊತ್ತನು? ದಿಕ್ಕಿಲ್ಲೇ ಸಾಲ ಮಾಡಿ. ಏನು ನಿನ್ನ ಗಂಡ ಐತಿಯಲ್ಲ, ಸುಮ್ಮ ನೋಡೋರ್ ಕಣ್ಣಿಗೆ ನಾ ತಿದ್ದೀನಿ. ಆಕೆ ಹೆಣ್ಮಗಳು ಮತ್ತೆ ಯಾರಿದ್ರಿ ಹಂಗಾಯ್ತು, ಮತ್ತೆ ಯಾರಿದ್ರಿ ಇದು ಗಾಡಿಗೆ ಬಡದು ಗೋಣತ್ತಿರಿ ಹೋಗ್ತೀರಿ. ಯಾರು ನಿಂದ್ರೆ ಸರಿ ಹೇಳೋದು? ಒಂದು ಹೆಂಡತಿ ಬೇಡ ಹೇಳ್ತದ, ಒಂದು ಮಕ್ಕಳು ಬೇಡ ಹೇಳ್ತದ, ಒಂದು ರೊಕ್ಕ ಬೇಡ ಹೇಳ್ತದ, ಒಂದು ಅಧಿಕಾರ ಬೇಡ ಹೇಳ್ತದ. ಎಷ್ಟು ಮಂದಿ ಬರ್ತಾರೆ ನಾನು ಹಿಡ್ಕೊಂಡು ಮಡ್ಯಾಳಕ್ಕೆ ಮುತ್ತನ ಗುಡಿ ಬರೋರು. ಎದಕ್ಕೆ ಬಂದಿರ್ತೀರಿ ನೀವು? ಎದಕ್ಕೆ? ಒಬ್ಬರೇ ಹಿಂಗೆ ಬಂದು ಕೇಳ್ಯಾರ ಕಡ್ಕೊಳ್ಳೋ ಮುತ್ತೆ, ಯಪ್ಪ ನೀ ಆರಾಮಿದ್ದಿ ಅಂದಾರ
ಇಲ್ಲ, ಇನ್ನ ಅಲ್ಲೇ ಇರ್ತಾರೆ, ಚಾಲು ಮಾಡ್ತಾರ ನೋಡು. ಅಪ್ಪ ಅಪ್ಪ ಗೊತ್ತು ಬತ್ತಿಗಿರೇಕ ಏನಾಯ್ತು, ಬಾಯಿ ನೀರು ಹೋಗ್ಯಾವ, ಇವ ಬಾಯಿ ಹೊಡೆದು ಕೊಡ್ಬೇಕ, ಹೊಡೆದು ಕೊಡ್ಬೇಕ. ಅವ್ರ ಗುರುಗಳು ಶಕ್ತಿ ಇರ್ತದ ರೀ, ಆಯ್ತಪ್ಪ ಹೋಗಿ ಚಲೋ ಆತವ. ಅವ್ರ ಕಲ್ಲಿ ಮುಟ್ರ ಬಂಗಾರ ಆತವ ರೀ, ಅವ್ರ ಕೈ ಶಕ್ತಿ ಇರ್ತದ, ಆಯ್ತು ಆತ ಹೋಗಿ. ನೀರು ಆದ ಬಳಕ್ರೆ ಗಪ್ಪಿರ್ಬೇಕಿಲ್ಲ, ನೀರು ಮಾಡಿದ್ರೆ ನೀರು ಕೊಟ್ರೆ ಗಪ್ಪಿರ್ಬೇಕಿಲ್ಲ. ಮತ್ತೆ ಒತ್ತೆ ನೋಡು ಮತ್ತೊಂದು, ಅಪ್ಪ ಏನಾಯ್ತು, ಎಲ್ಲಿ ಹೋದ್ರೂ ಹೆಣ ಸಿಗಲ್ಲ. ನಾ ಹೇಳ್ತೀನಿ ಅವ್ರು ಏನು ಮಾಡಕ್ಕೆ ಹೇಳ, ಮನುಷ್ಯ ಇಟ್ಟು ದಡ್ಡನ ಸುಮ್ಮ ಅನುಭವ ಮಾಡ್ರಿ. ಅವರು ಹೆಣ್ತಿನೂ ಬೇಡ, ಮಕ್ಕಳು ಬೇಡ, ಪಾರು ಬೇಡ, ಪೋರಿ ಬೇಡ ಅಂತ ಬಿಟ್ಟು ಮಟ್ಟಕ್ಕೆ ಬಂದಾರ. ಅವ್ರ ಬಲ್ಲಿ ಒಂದು ಪೋರಿ ಅದ ಅಯ್ಯಪ್ಪ, ಅವ್ರ ಬಲ್ಲಿ ಇಲ್ಲದ ಕೇಳಿ ಎಲ್ಲಿ ಕೊಡ್ಬೇಕ್ರಿ? ಆದ್ರೂ ಅವ್ರಿಗೆಲ್ಲ ಗೊತ್ತಾ, ಅವ ಮನಸ್ಸು ಮಾಡ್ರಿ ಏನು ಬೇಡದು, ಪರಮಾತ್ಮ ನಾವು ಬರೀ ಹಿಂಗೆ ದಿಟ್ಟಿಸಿ ನೋಡಿದ್ರೆ ಎಲ್ಲ ಕಾರ್ಯ ಶುದ್ಧ ಆತಾವ. ಅದಕ್ಕೆ ನಾ ಮೇಲೆ ಮೇಲೆ ಹತ್ತಿನ ಕೇಳ್ರಿ, ವಾಣಿಯಿಂದ ನೋಟಿನಿಂದ, ನೋಟ್ ಅಂದ್ರೆ ಕಣ್ಣಿನಿಂದ, ವಾಣಿ ಅಂದ್ರೆ ಮಾತಿನಿಂದ. ಅವ್ರು ನೀನು ಚಲೋ ಆತ ಹೋಗತ್ತೆ ನೋಡಿ ಅಂದ್ರೆ ಚಲೋನೇ ಆಯ್ತು. ಆಯ್ತು ಹೆಣ್ತೂನ ಆಯ್ತು, ಹೆಣ್ತೂನ ಆಯ್ತು, ಬಿಡ್ಬೇಕಲ್ಲ, ಹೆಣ್ಣು ಸಿಗಲಾರ್ದಾಗ ಅವ್ರ ಕೃಪದಿಂದ ಆಗ್ಯದ. ಚಂದ ಗಂಡ ಹೆಣ್ತು ಬಂದು 2 ದಿನ ಜಾತ್ರೆ ನಡೆದದ. ಯಪ್ಪ ಗಂಗಾಳ ತೊಯ್ತೀನಿ, ಪತ್ರ ತೆಗಿತೀನಿ, ಇಲ್ಲ ಮತ್ತ ಬರು ಯಪ್ಪ ಡಕ್ಕತ್ತದ ಮುತ್ತೆ ಇದೆ. ಯಾಕ ಅದೇ ನೀವು ಹೇಳಿದ್ರಿ ಹೀಗೆ ಮಾಡ್ಕೋಣ ನೆನ್ತೀನಿ ಕಿ ಚಲೋ ಆಯ್ತು, ಚಂದ ಚಲೋ ಭಾಳ ಚಲೋ ಆಯ್ತು, ಒಳ್ಳೆ ಕ್ಯಾಳ. 4 ವರ್ಷ ಆಗ್ಯದಪ್ಪ, ಕೈಯಿಲ್ಲ ಕುಯ್ಯಿಲ್ಲ. ಏನು ಮಾಡ ಏನು ಹಂಗನ ಅದೇ ಏನೋ ಯಾವ ಏನೂ ಇಲ್ಲೇ ಅಪ್ಪ, ಏನೂ ಇಲ್ಲ ಅಂದ್ರೆ ಏನಂದ್ರೆ ಅವರು ಅದೇ ಮಕ್ಕಳು ಮರಿ. ಈ ಪೂರ ಅಕ್ಕಿ ಕಳೆದ ಹಿಂಗಿತ್ತಪ್ಪ, ಈಗ್ಯಾಕೆ ಹಿಂಗಾಗ್ಯದ? ಓಣ್ಯಾನವ್ರ ಕಿರಿಕಿರಿ, ಮನೆಯವ್ರ ಕಿರಿಕಿರಿ ಇರಲ್ಲ ಅವ್ರಿಗೆ. ಓಣ್ಯಾನವ್ರ ಏನು ಕಿರಿಕಿರಿ? 4 ವರ್ಷ ಆಯ್ತು ನೋಡಿ ಲಗ್ನ. ಹಿಂಗಾಗಿ ಒಂದು ದೇವರು ಉಳಿದಿಲ್ಲಪ್ಪ. ಈಗೀಗ ಬಂದಿನ ಭಾಳ ಚಲೋ ಮಾಡಿದಂದ್ರು. ಅಲ್ಲಿ ಅಪ್ಪ ಕೂತನ ಗತಿಗ್ಯಾಗ ಸಮರ್ಥನ, ಹೋಗ್ ಚಲೋ ಆತ ಹೋಗ್. ಮಕ್ಕಳನ್ನ ಅದು ಸುಮ್ಮಿರ್ಬೇಕಿಲ್ಲ, ಮಕ್ಕಳಾಗನ ಮತ್ತೆ ಬಂದು ಏನು ಅಪ್ಪ ನಿಮ್ಮ ಆಶೀರ್ವಾದದಿಂದೆ 2 ಆಗ್ಯಾವ, ಭಾಳ ಚಲೋ ಆಯ್ತಾವ. ಸಾಲಿಗೆ ಹೋಗಲಾಗ್ಯಾವಪ್ಪ, ಸಾಲಿಗೆ ಕಳ್ಬೇಕೇನು ಇವ್ರು? ಮತ್ತೆ ಸಾಲಿಗೆ ಹೋಗ ಮಾಡ್ರಪ್ಪ. ಕಡಿ ಮತ್ತೆ ಬಂದು ಯಪ್ಪ ಸಾಲಿಗೆ ಹೋಗ್ಲಕತ್ತೇವ, ಮತ್ತೇನು ಸುದ್ದಿ ಅಂದ್ರೆ ಮತ್ತೇನಲ್ಲಕ್ಕೇನಪ್ಪ, ಅವ್ರದ್ದು ಸ್ವಲ್ಪ ದೊಡ್ಡವ್ರಾಗ್ಯಾರಪ್ಪ. ಏನು ಮಾಡಣ್ಣ, ಏನಪ್ಪ ಇದಕ್ಕೆ ಹತ್ತಟ್ಟಾಗ್ಯಾರ, 1 ರೂಪಾಯಿ ಲಾಭಿಲ್ಲ. ಏನು ಮಾಡಂದಿರಿ? ಅದೇ ಅವ್ರಿಗಿಟ್ಟು ಉದ್ಯೋಗ ಏನಾದ ಆತದದು, ಉದ್ಯೋಗ ಹೊತ್ತದು ಆನಂದಿರ್ಬೇಕಿಲ್ಲ. ಮತ್ತೊಮ್ಮೆ ಉದ್ಯೋಗ ಹತ್ತೇವಪ್ಪ, ಎಲ್ಲ ನೌಕರಿ ಬಂದಾವಪ್ಪ, ಮತ್ತ್ಯಾಕೆ ಬಂದು 1 ರೂಪಾಯಿ ನಮ್ಗೆ ಕೊಡಲ್ಲಯ್ಯಪ್ಪ. ಕೊಡ್ತಾರ ರೋಗ ಮಾಡ್ರಿ, ಕೊಡ್ತಾರ ರೋಗ, ಆಶೀರ್ವಾದ ಮಾಡ್ರಿ. ನೀನು ಅಲ್ಲಿದ್ದಾರೆ ಕೊರಡು ಕೊನರು ಅದಯ್ಯ, ಆಶೀರ್ವಾದ ಮಾಡ್ರು. ಮುಂದೆ ರೊಕ್ಕ ಕೊಟ್ಟು ಬಳಕ್ರಿ ಇರ್ಬೇಕಲ್ಲ, ಮುರಿಸ್ಕೋತ ದಾನ ಮಾಡ್ಕೋತ ಅಪ್ಪಗಳಿಗೆ ಗುರುಗಳಿಗೆ ಕೊಡ್ಕೋತ ಅಲ್ಲ ಅಪ್ಪಗಳದಿಂದ ಆಗ್ಯದ. ಈಗ ಜೋಳ ಒಯ್, ಗೋಧಿ ಒಯ್, ರೊಕ್ಕ ಒಯ್, ರೂಪಾಯಿ ಅನ್ಬೇಕಿಲ್ಲ. ಮತ್ತೆ ಬಂದು ನೋಡಿ ಕಡಿಗೆ ಯಪ್ಪ ರೊಕ್ಕನು ಬರ್ಲಕತ್ತೇವ, ಅಗದಕ್ಕೂ ಹೋಗ್ಲಕತ್ತಾರ, ಮನ್ಯಾಗ ನಿಂದ್ರಂಗೆ ಆಗಲ್ಲ. ಸ್ವಾಮಿಗಳಂದ್ರು ನಿನ್ನ ಹೋಳು ನೆಂದು ತಪ್ಪಲ್ಲಿ ಹೋಗಲ್ಲ, ತಪ್ತದೆ ಅಂದ್ರೆ
ಒಂದು ಆಗನ ಒಂದಿರೋದೆ ಅಳುದೇ. ಯಾರಿಗೆ ಭೇಟಿ ಆಗ್ತೀರಿ ಯಾರು ಅಳ್ತಾರೆ, ಅಳುದ್ರಾಗ ಬೇರೆ ಬೇರೆ ಅಳ್ತಾರ. ಒಬ್ಬ ರೊಕ್ಕ ಸಲಹೆ ಗೆಳತಾನ, ಒಬ್ಬ ಹೆಂಡತಿ ಸಲಹೆ ಗೆಳತಾನ, ಒಬ್ಬ ಮಕ್ಕಳ ಸಲಹೆ ಗೆಳತಾನ, ಒಬ್ಬ ಅಧಿಕಾರಿ ಸಲಹೆ ಅಳೋದು ಮಾತ್ರ ತಪ್ಪಿಲ್ಲ. ಜಗತ್ನಾಗ ಒಬ್ಬನೇ ಒಬ್ಬನ ಅಳ್ಳಾರ್ದವ ಯಾರು ಅಂದ್ರೆ ಅವ ಸದ್ಗುರು ಮಡಿವಾಳೇಶ್ವರ. ಯಾಕತ್ತಿಲ್ಲಮ್ಮ, ಅವನಿಗೆ ಗೊತ್ತದ ಈ ಈ ಈ ಈ ಜಗತ್ನಾಗ ಯಾರು ಸಿಗ್ಬಿದ್ದಾರ ಬಲ್ಯಾಗ ಅವ್ರು ಹೇಳ್ತಾರೆ. ಯಾರು ಸಿಕ್ಕಾರವ್ರ ಯಾವ ಬಲೆಯಿಂದ ಕಡೆ ಕಾತಾನ ಅವ ಎಂದೂ ಅಳಂಗಿಲ್ಲ. ಅಳ್ಳಾರದವ್ರ ಪಾದಕರೇ ನಾವು ಬೀಳ್ಬೇಕಲ್ಲ, ನಿನ್ನ ದುಃಖ ತಪ್ಪಿಸ್ತಾನ. ನಾವು ಯಾವಾಗ ಬರ್ತೀವಿ ಅವನ ಪಾದಕ್ಕೆ ಆ ಕಡೆ ಒಟ್ಟು ನಿಂದಿರ್ಬೇಕು ನಾವು. ಆ ಕಡೆ ಒಂದು ದಗದ ಆಗಬಾರ್ದು, ಈ ಕಡೆ ಚಾಲೂನು. ಆ ಕಡೆ ಏನು ದಗದೇ ಆಗಬಾರ್ದು ಏನು. ಅವಾಗ ಬರ್ತಾನ ನೋಡಿ, ಮಾಡ್ಯಾಳಪ್ಪ ಯಾಕಪ್ಪ ಆತ ನಾವು ಹರ 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 ಏನು ಇವತ್ತು ಹೆಚ್ಕೋತಾನ, ಕೊಳ್ಳಾಗ ದೂತ್ರ ಹಾಕೋತಾನ, ಗುಡಿಗೆ ಸುತ್ತ ಹೊಡಿತಾನ, ಅವ ಮಾಡ್ಯಾಳಪ್ಪತ್ತಾನ. ನೀ ಎಷ್ಟು ದಿನ ಹೊಡಿನ ಸುಮ್ಮಿರ್ತೀನಿ ತಾನ. ಅವ ತಿಳಿದು ಬಂದಾನೇನು ಆ ಕಡೆ ಏನೋ ದಗದ ಆಲೋರ್ಕೆ ಕಡೆ ಬಂದಾನ. ದಗದ ಆಲೇರೆ ಬಿಡ್ಲೇರೆ ನೀನೇ ನಮ್ಮ ಸದ್ಗುರುನಾಥ. ಅಪ್ಪ ಯಪ್ಪ ನಿನ್ನ ಬಿಟ್ರಿ ಯಾರೋ ಎಲ್ಲೋ ಯಪ್ಪ ಅಂತ ಅವನ ಚರಣಕ್ಕೆ ಬಿದ್ದಿದ್ದ ಅಂದ್ರೆ ನಿನ್ನ ಸಮಸ್ತ ದುಃಖ ತೆಗೆದು ಬಿಡ್ತಿದ್ದ. ಹುಚ್ಚ ಮನುಷ್ಯ, ಈ ಬೆಲೆಗೆ ಬಿದ್ದಿದಿ, ಇದ್ರಾಗ ಬಿದ್ದಿದಿ, ಇದ್ರಾಗೇನು ಬಿದ್ದಿದಿ, ಬಿದ್ದ ಹೊಳ್ಳಿ ಪರಮಾತ್ಮನ ಕಡೆನೇ ಹೋಗಲಾಗಿದಿ. ಹೊಲಕತ್ತಿದಿ ಅವಿಷವು 10 ಮಲಯಾಳ ಹೇಳಿಲ್ಲ. ನಿದ್ರೆಯಲ್ಲಿ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಒಂದು 100 ವರ್ಷ ಕೊಟ್ಟರು ದೇವ್ರ ಸಲೆಗೆ, ಮಡ್ಯಾಳಪ್ಪ ಮುತ್ತನ ಸಲೆಗೆ 8 ದಿನ ದುಡಿದ್ರಿ. ಒಂದು 100 ವರ್ಷ ಪರಮಾತ್ಮ ನಮಗೆ ಕೊಟ್ಟು ಕಳಿವ್ಯಾನ, 50 ವರ್ಷ ಮಕ್ಕಳಕ್ಕೆ ಹೋದು. 10 ಮಣಿ ಮಕ್ಕೋಬೇಕಲ್ಲ, ನಾ ಇನ್ನೂ ಮಧ್ಯಾಹ್ನದ ಮಕ್ಕೊಂಡಿದ್ದು ಹಿಡಿದಿಲ್ಲ. 20 ವರ್ಷ ಬುದ್ಧಿ ಬರ್ಲಕ್ಕೆ ಬೇಕು. ಬುದ್ಧಿ 20 ವರ್ಷ ತನಕ ಬರೋದಿಲ್ಲ, ಗಟ್ಟಿ ಆಗಲ್ಲ. ಒಂದೊಂದು ಕಂತ್ರು ಚೋಟೆ ಆರಿಸೋತನ ಬರೋದಿಲ್ಲ. ಮುಂದೆ ಕಂಡಬಿಟ್ಲಟ್ಟ ಇರ್ತಾವ್ರಿ, ಕಂಡಬಿಟ್ಲಟ್ಟ ದಮ್ಮ ದಾಡಿಸಿ ರಗಡ್ಸೋಕ. ನೀವಾರ ದೇವ್ರಿಗೆ ಗೊತ್ತಿಲ್ಲ, ಗುರು ಗೊತ್ತಿಲ್ಲ, ಬಡವ್ರು ಗೊತ್ತಿಲ್ಲ, ಕರೋನಾ ಗೊತ್ತಿಲ್ಲ. ನೋಡ್ರಿ ನೀವು ಭಾಳ ನಾ ಸುಮ್ಮತ್ತೀನಿ. ಮತ್ತು ದೊಡ್ಡ ಸಾವುಕಾರ ಹಿಂಗೆ ಯಾಕೆ ಕೊಡ್ತಾರವ್ರು? ಯಾಕೆ ಕೊಡ್ತಾರೆ ಹಿಂಗೆ? ಯಾಕ ಲಕ್ಷ್ಮೀ ಬರಾಗ ಭಕ್ಕ ತೆದಿಗೆ ಒದ್ದು ಬಂದಾಳ. ಅದಕ್ಕೆ ಅವು ತೆಳಗೆ ನೋಡಲ್ಲ, ಹಿಂಗೆ ಯಾರ ಮುಂದೆ ಅವ್ರ ಮುಂದೆ ಹೋಗಿ ಅನ್ರಿ ಹಿಂಗೆ ಸುಮ್ಮ ಸಾಕಾರ ನಮಸ್ಕಾರ ರೀ ನಾ ಇಂಥವ್ರಿ ಆ ಮಗಳ ಲಗ್ನ. ಅದೇ ಲಗ್ನ ಬಂದದ್ರಿ ಏನಾರಿ ಮಾಡ್ರಿ ಸಾಕಾರ. ಅದೇ ಹ್ಯಾಂಗಾರಿ ಮಾಡ್ರಿ, 1 ಲಕ್ಷ ರೂಪಾಯಿ ಕೊಡಮ್ಮ. ಇದೇನು ಇಂಗ್ಲೀಷ್ ಹಿಂದೆ ಹಿಂಗ್ಯಾಕೆ ಮಾಡ್ತಾರವರು? ಓದ್ತಾರ ಇಲ್ಲರೇನು ಬೇಕು ಹ್ಞೂ. ಯಾಕೆ ಮಾಡ್ತಾರ ಅವರು? ಕಿಲ್ಲಿ ವಾದ್ಯ ಬಂದಾಳೆ ಕಿಲ್ಲಿ, ಅವ್ರ ತೆಳಗೆ ನೋಡಲ್ಲ. ಅವರು ಎಲ್ಲ ಸಜ್ಜಿದ್ದಾಗ ಅವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಮತ್ತು ಲಕ್ಷ್ಮಿ ಹೋಗ್ಬೇಕು, ಹೋಗಾಗ ಎಲ್ಲಿ ಅದು ಹೋತಾಳಕಿ ಕಿಲ್ಲಿ ಹೆಡ್ಕಿಗೆ ಒದ್ದು ಹೋತಾಳ ನೋಡು. ಅವಾಗ ನೋಡ್ರಿ ನೀವು ಲಕ್ಷ್ಮಿ ಹೋಯ್ತಂದ್ರೆ ಬಡತನ ಬತ್ತ ಹೆಂಗೆ ಮಾಡ್ತಾನೆ? ಹ್ಞೂ ರೀ ಬಾಬಾ, ಯಾಕಾಗಲ್ಲ ಬಾಬಾ, ನಾ ಹೋಗ್ತೀನಿ. ಎಷ್ಟು ಕೈ ಮುಗಿತಾನೆ ರೀ, ಹೆಂಗೆ ಮಾಡ್ತಾನೆ? ಮನುಷ್ಯಾಗಿ ಬಂದೀವಿ, ಬಂದು ಬಳ್ಕೊಂಡಿಟ್ಟು ವಿನಯ ಬೇಕು, ಭಯ ಬೇಕು, ಭಕ್ತಿ ಬೇಕು, ಪ್ರೀತಿ ಬೇಕು. ಸಂಪತ್ತು ಕೊಟ್ಟನ ದೇವ್ರು, ಅದು ನಿನಗೆ ಬರೇ ಮ್ಯಾಲಕ್ಕೆ ತಿರುಗಾಡ್ಲಕ್ಕ ಅಲ್ಲ, ಆಪತ್ತು ಕಾಲದಾಗ ರಕ್ಷಣೆ ಮಾಡ್ಲಿಕ್ಕೆ ಕೊಟ್ಟಾನ. ತಿಳಿದಟ್ಟು ತೀರದಟ್ಟು ಮಾಡು. ಮನುಷ್ಯ ಮಡ್ಯಾಳ ಪಿಂತ ಜ್ಞಾನಿ ಬಂದು ಬಿದ್ದೇನ ಮಾಯದ ಬಲಿಗ. ನಾ ಬರಬಾರತಿ ಊರಿಗೆ ಬಂದು ಬಿದ್ದೇನ ಮಾಯದ ಬಲಿ ಒಳಗೆ, ಹೇಸಿಗೆ ಮಲ ಮೂತ್ರದೊಳಗೆ. ಇದ್ರಾಗ ಬಂದೇನು ಬಿದ್ದಿವಲ್ಲ, ಇದ್ರಾಗ ಬಿದ್ದವ್ರು ಇಲ್ಲೇ ಇದ್ದೀವಿ. ದೇಹಾತ್ಮಕ ಬುದ್ಧಿಯಿಂದ ಈ ಶರೀರ ನಾನು, ನನ್ನಟ ದೊಡ್ಡವ್ರು ಯಾರ, ನನ್ನಟ ಸಾವುಕಾರ ಯಾರ, ನನ್ನಟ ಚಲೋ ಯಾರ, ದೇಹ ಬುದ್ಧಿ ಬರದಾರ ನಿಜಗೊಂಡ್ರು. ಕೆಡುವ ಕಾಯದ ಮೇಲಿನ ಮೋಹ ಮಾಣೇ ಮನುಷ್ಯ. ಇದರ ಮ್ಯಾಲಿನ ಪ್ರೀತಿ ಎಂದು ಬಿಡ್ತೀವಿ ಅಂದ ದೇವರು ಸಿಗ್ತಾನೆ.
ಇದ್ರ ಮೇಲೆ ಎಷ್ಟು ನಂಬೀವ್ರಿ? ಒಂದು ತುಸು ಏನಾರ ಆದ್ರ ಒಂದು 10,000 ರೂಪಾಯಿ ಪಟ್ಟಿ ಕೊಡೋ, ಗುರುಗಳಿಗೆ ಒಂದು 100 ರೂಪಾಯಿ ಕೊಡೋ, ಡಾಕ್ಟರ್ ಹೇಳ್ಬೇಕು ನೋಡು, ಇದ್ರ ನೀವು ಒಳ್ಳೇದು ಬರೋ ಸಲ್ಲತ್ತು. ಹೆಂಗೆ ಕೊಡ್ತಾವ್ರಿ? ಹೆಂಗೆ ಕೊಡ್ತಾನ ಡಾಕ್ಟರ್ ಅನ್ಬೇಕು ಹಿಂಗೆ, ನೀ ಇದ್ರ ಒಳ್ಳೇದು ಬರೋ ಸಲ್ಲತ್ತು. ಅವ ಸ್ವತಃ ಡಾಕ್ಟ್ರ್ ಹೇಳ್ತಾನೆ, ಏನು ತೋತಿರ್ತೋರಿ, ಹೊಲ ತೋರಿ, ಮನೆ ತೋರಿ, ಕಡೆ ಮಕ್ಕಳು ಜೀತ ಇಟ್ಟು ಡಾಕ್ಟರ್ ಇರ್ತಾನ, ಒಟ್ಟು ಕೊಟ್ಟು ಬಳಕೆ ಕಳುತ್ತಿನತಾನ. ಯಮನ ಅಣ್ಣವ ದಡ್ಡ ಡಾಕ್ಟ್ರ್ ಇದ್ನಂದ್ರ ಶಾಣೆ ಡಾಕ್ಟ್ರ್ ಬೇರೆ, ಶಾಣೆ ಡಾಕ್ಟ್ರ್ ಕಡೆ ತೋರಿಸ್ಬೋದು, ದಡ್ಡ್ರ ಕಡೆ ತೋರಿಸ್ಬಾರ್ದು. ಯಮ ಬರೀ ನಿನ್ನ ಜೀವ ಅಟ್ಟೆ ಒಯ್ತಾನ, ಇವ ಡಾಕ್ಟರ ಅಡ್ಡು ಅಡ್ಡಂದ್ರೆ ಗೊತ್ತಾಗ್ಯದ. ನೀವು ರೊಕ್ಕ ಇರ್ತಾನೆ ಭಾಳ ಮಾಡ್ತಾನೆ ನಿಮ್ಮ. ಈಗ ಉಸುಲ್ ಮತ್ತು ಉಸುಲ್ ತೊಗೊಂಡಿರ್ತಿ ದವಾಖಾನೆಯಾರ ಎಲ್ಲ ರೊಕ್ಕ ಅದು ಗೊತ್ತಾಯ್ತಂದ್ರೆ ಅವಾಗ ತಾನೆ ಐ ಆಮ್ ಸಾರಿ ಅಂದ್ರೆ ಮುರಿತು ಮನೆ ತಿಳ್ಕೊರಿ ನೀವು. ರೊಕ್ಕ ಅದು ಕಡೆಗೆ ನಿನ್ನ ಜೀವನ ತೋತಾನೆ, ಹೌದಲ್ಲ? ಇದ್ದ ಕಾಲಕ್ಕೆ ಕೊಟ್ಟೆನು ಕೊಟ್ಟಿ. ಪಾಪ ಪುಣ್ಯಗಳ ಮೇಲೆ ಜನ್ಮಗಳವ. ಪಾಪ ಮಾಡಿದೆ ಅಂದ್ರೆ ಕ್ರಿಮಿ ಕೀಟ ದನ ಕರ ಪಶು ಪ್ರಾಣಿಯಾಗಿ ಬರ್ತೀವಿ. ಪುಣ್ಯ ಮಾಡಿದೆ ಅಂದ್ರೆ ಉನ್ನತ ಜನ್ಮದಲ್ಲಿ ಬರ್ತೀವಿ. ಬರ್ತಿದ್ದಿಲ್ಲ? ಈಗ ಏನಾರು ಮಾಡಿ ಬಂದಿದ್ದಿಲ್ಲ, ಏನಾರು ಮಾಡಿ ಬಂಧನದಿಂದ ಬಿಡುಗಡೆ ಆಗಿ ಬಲಿಯೊಳಗಿಂದ ಬಿಡುಗಡೆ ಆಗಿ ಇನ್ನೊಮ್ಮ ಈ ಲೋಕಕ್ಕೆ ಬರಲಾರ್ದ ಮಾಡ್ಕೋ. ಇಲ್ಲಿ ಯಾರ್ಯಾರು ಹೇಳ್ತಾರೆ ಮುಂದಿನ ಸಾಲದಾಗ 9 ಬಾಗಿಲ ಊರೊಳಗ. ಈ ಊರು ಹೆಂಗದಿದು? ಏಸು ಬಾಗಿಲ ಏಸು 9 ಗೊತ್ತಾಗ್ಯದ ನಿಮಗೆ? 1 2 3 4 5 6 7 1 2 ಅದಲ್ಲ 9. ಈ ಊರು 9 ಬಾಗಿಲವ. ಇದು ಅಂಥ ಊರು. ಇದ್ರಾಗ ಮತ್ತೆ ಯಾರು 9 ಬಾಗಿಲವ್ರಿ. ಎಷ್ಟು ದೊಡ್ಡ ಸಾವುಕಾರ ಮನ್ಯಾಗ ಹುಟ್ಟಲಕ್ಕ ಇವು 9 ಬಿಟ್ಟು ಹೆಚ್ಚಿಗೆ ಅವನು ಅಕಸ್ಮಾತ್ ಹೆಚ್ಚಿಗಿದ್ರೆ ಅವನಿಗೆ ಮನೆಗೆ ಇಟ್ಕೋತಾರೆ. ನಮ್ಮ ಊರು ಗೌಡನ ಮಗ 10-15 ಇರ್ಲಿಕ್ಕಂದ್ರೆ ನಡೆಯಲ್ಲ 9. ಅವು ಕೆಲಸ ಮಾಡ್ತಾವೆ, 2 ಕಣ್ಣ, ಇವು ಕೇಳೋದು, ಇವು ನೋಡೋದು, ಇವು ಉಣೋದು ಅಲ್ಲ, ಇವು ಗಾಳಿ ತೊಳೋದು, ಹೊರಗೆ ಹಾಕೋದು. 9 ಇದೇ ಊರಿಗೆ ಎಂಥ ಊರದಿದೆ. ನಾ ಸುಮ್ಮನೆ ನಿಮ್ಗೆ ಹುಡುಗಾಡಿ ಕೇಳ್ತೀನಿ, ಈ ಇಟ್ಟು ಹೊಲಸದ ಈ ಶರೀರ, ಇದರ ಒಂದರ ಮೂಗು ತೆರ್ಕೊಂಡು ನೋಡುವ ಅವ ಇದ್ದಾಗ ಪಾಡಿದು. ಇದ್ರ ಜೀವ ಹೋಗ್ಬೇಕು. ನಿಮ್ಗೆ ಹೇಳ್ತೀನಿ, ಹಿಂಗೆ ಮಾಡ್ರಿ. ಎದೆದಕ್ಕೂ ಬರ್ಲಾರ ಹರಕ ಕಾಲನ್ನು ಹಾಕೊಂಡು ನೀವು ಯಾರ ಮನೆಗೆ ಹೋರಿ ಅವ್ರಿಗೇನ್ರಿ ಒಂಜಾರು ಕಾಲ ಸತ್ತಲ್ಲಿ ಹೊಂಟಿವ್ರಿ, ಇವು ಕಾಲನ್ನ ಇಲ್ಲೇ ಬಿಡ್ತೀವಿ ನೋಡ್ರಿ. ಯಾಕೆ ಕಲ್ತೋ ಬಿಡು ಆ ಥರ ಇಲ್ಲ. ಹಿಂಗನ್ರಿ ಅವು ಚಪ್ಪಲಿ 8ನೇಗೆ ಹೋಗಲ್ಲ ಖರೆ ತಗೋತಾರೆ. ಆ ಸಾತ್ತಿ ಹಣ ತಂದು ಹಿಂಗನ್ರಿ ನಿಮ್ಮ ಮನೆ ಮುಂದೆ ಒಂದು ಅರ್ಧ ತಾಸು ಇಟ್ಕೋರಿ ಅನ್ರಿ. ಯಾರು ಇಟ್ಕೊಳ್ಳಿ ಅವ್ರು ಹತ್ತಾರ, ಯಾಕೋ ಶಿವ ನಮ್ಮ ಕಡೆ ಹತ್ತಾರ. ಚಪ್ಪಲ್ ಇಟ್ಕೋತಾರ ಖರೆ, ಒಂದು ಹೆಣ ಯಾರು ಇಟ್ಕೊಳ್ಳ. ಇದು ಸತ್ತು ಬಳಕೆ ಇತ್ತು ಇದ್ದ ಕೇಳಿ. ಇದ್ರಾಗ ಇಟ್ಟು ಹೊಲಸದ ಎಲ್ಲ ಸಜ್ಜಿದ್ರಿ ಬಲ. ಮುಂಜಾನೆದ್ದೆಲ್ಲ ಸ್ವಚ್ಛ ಮಾಡ್ತಿರೋ ಚಲೋ. 1-2 ದಿನ ಬಿಟ್ಟು ನೋಡ್ರಿ, ನಿಮ್ಮ ಜೋಡಿ ಒಬ್ಬರ್ರಿ ಮಾತು ಹೇಳೋದು ಕೇಳ್ಬೇಕು. ಕಣ್ಣಾಗ ಏನದ ಪಿಚ್ಚ, ಕಿವ್ಯಾಗ ಹೋಗ್ಣ, ಬಾಯಾಗ ಜಲ್ಲ, ಮೂಗನಾಗ ನಾನಲ್ಲಪ್ಪ. ಉಳಿದ ಸುದ್ದಿನೂ ನಾ ಹೇಳೋದಲ್ಲ. ಅವ ಇದ್ರ ಒಂದ್ರೆ ಚಲೋ. ಮತ್ತೆ ಇಂಥ ಶರೀರಕ್ಕೆ ನಾ ಹಿಂಗೆ ಮಾಡ್ತದ್ರಿ. ನಾ ಸುಮ್ಮನೆ ನಿಮ್ಗೆ ಕೇಳ್ತೀನಿ, ಒಂದು ಊರಾಗರೆ ಹೊಲ ಯಾರ್ದಿದು
ಮನೆ ಯಾರು? ಈ ಪಾರ್ ಯಾರು? ಹಿಂಗೆ ಮಾಡ್ತಾರಲ್ಲ, ಒಂದು ಊರಲ್ಲಿ ಹಿಂಗೆ ಮಾಡ್ಯಾರನು. ಈ ಮನೆ ಯಾರ್ದು? ನಂದೇ ಅಂದನ. ಈ ಹೊಲ ಯಾರ್ದು? ನಂದೇ ಹಿಂಗಂದನ. ಬೈಕ್ ಎತ್ಕೊಂಡ ಇಲ್ಲೇ ಇಲ್ಲೇ ಕಚ್ಕೋತಾನವ. ಗೊತ್ತದ ಒಂದೂರಾಗ್ರೆ ಹಿಂಗೆ ಅಂದಾರ, ಈ ಹೊಲ ನಂದೇ ಮನೆ ನಂದೇ ಹಿಂಗೆ ಅಂದಾರ. ಇಲ್ಲೇ ಇಲ್ಲಿ ಪರಮಾತ್ಮ ಹಾನ, ಅವ ಎಲ್ಲ ಕಡೆ ಹಾನ. ಇಲ್ಲಿ ಇಲ್ಲಿ ನಿನ್ನೊಳಗೆ ಎಲ್ಲರೂ ನಿನ್ನೊಡಲೊಳಗೆ ಶಿವಹಾನ ನೋಡಿರು. ಇಲ್ಲಿ ಪರಮಾತ್ಮ ಇಲ್ಲಿ ದಕ್ 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 ಅನ್ನೋದು ನಿಂತು ಮುಂಜಾನೆ ಹಲಿಗೆ ದನ್ 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 ತವಿ ಸುಡಿ ಎಲ್ಲಿ ನೋಡ್ತೀರಿ ನೀವು? ತಣ್ಣಗಾಯ್ತಂದ್ರೆ ನಿಮ್ಮದು ತಣ್ಣಗೆ ಅಲ್ಲ. ಇದು ಹಿಂಗವ ಮಾರಾಯ. ಈ ಊರಾಗ ಬಂದಿದೆ, ಇಲ್ಲಿ ಮತ್ತೆ ಯಾರು ಕೇಳು. 9 ಬಾಗಿಲವ ಈ ಊರಿಗೆ. ಎಷ್ಟು ಸಾವುಕಾರ ಮನೆ ಆದ್ರೂ ಬಾಗಿಲು ಏಸಿರ್ತಾವ್ರಿ, ಏಸಿರ್ತಾವ. ಹಿಂದೊಂದು ಇರ್ತದ, ಮುಂದೊಂದು ಇರ್ತದ, ನಡ್ಬರ್ಕು 1 2 ಇರ್ತಾವ. 9 ಬಾಗಿಲು. ಅವು ಬಾಗಿಲ ಬರೀ ಹೋಗೋದು ಹೊರದಟ್ಟಿ. ಇವು ಹೆಂಗವ ಎಂಥ ಬಾಗಿಲ್ರಿ, ಎಷ್ಟು ಅದ್ಭುತವ. ಹಾಂ, ಎಷ್ಟು ಅದ್ಭುತವ. ಇದಕ್ಕೆ 9 ಬಾಗಿಲವ. ನಾ ಹ್ಯಾಂಗ ದಾಟಿಲ್ಲ ಇದ್ರೊಳಗೆ? ಏನು ಕಣ್ಲೆ ಹೋಲೋ, ಬಾಯಿಲೆ ಹೋಲೋ, ಕಿವಿಲೆ ಹೋಲೋ, ಮೂಗಲೆ ಹೋಲೋ, ಎದರ್ಲಿ ಹೋಲಿ? ಎಲ್ಲಿ? ಪರಮಾತ್ಮನ ಕಡೆ. ಎಲ್ಲಿ? ಪರಮಾತ್ಮನ ಕಡೆ. ನಾ ಮೇಲೆ ಹೇಳ್ತೀನಿ, ಪರಮಾತ್ಮ ನಿನಗೆ ದರ್ಶನ ಕೊಡ್ಬೇಕತ್ತ. ನಿನಗೆ ಅತಿ ಸ್ನೇಹನೋ ಅವ ನಿನ್ನೊಳಗೆ ಬರ್ಬೇಕತ್ತಾನ. ಖರೆ ಒಂದರೆ ಸ್ವಚ್ಛವ. ಕಣ್ಲೆ ಬರ್ಬೇಕು, ಕಣ್ಣು ಚಲೋ ಇಲ್ಲ. ಕಿವಿಲೆ ಬರ್ಬೇಕ, ಕಿವಿ ಚಲೋ ಇಲ್ಲ. ಬಾಯಿಲೆ ಬರ್ಬೇಕು, ಬಾಯಿ ಚಲೋ ಇಲ್ಲ. ಅದ ಬಾಯಿ ಮಂದಿದ ಮಾತಾಡಿ ಹೊಲಸಾಗ್ಯದ. ಕಿವಿ ಇಲ್ಲದ ಕೇಳಿ ಚಾಡಿ ಕೇಳಿ ಅವು ಹೊಲಸಾಗ್ಯಾವ. ಕಣ್ಣು ನೋಡಬಾರ್ದು ನೋಡಿ ಕಣ್ಣು ಹೊಲಸಾಗ್ಯಾವ. ಎದರಲ್ಲಿ ಬರ್ಬೇಕು ರೀ? ನಾ ಸುಮ್ಮನೆ ನಿಮ್ಗೆ ಕೇಳ್ತೀನಿ, ನಿಮ್ಮೂರಿಗೆ ನಮ್ಮ ರುದ್ರಮುನಿ ಅಪ್ಪರು ಬರ್ಬೇಕಾದ್ರೆ ದಾರಿ ಚಂದಿದ್ರೆ ಬರ್ತಾರೋ, ಹೊಲಸಿದ್ರೆ ಬರ್ತಾರೋ? ಗಾಡಿ ಹೋಗ್ಬೇಕಿಲ್ಲ ಅಲ್ಲಿ? ಗಾಡಿ ಹೋದ್ರೆ ಬರ್ತಾರೆ. ಗಾಡಿನ ಹೋಲ ಫಿರಂಗ್ ಕಂಟಿದ್ದು ಅವ್ರು ಬರ್ತಾರ? ಬರೋದಿಲ್ಲ. ನಿನ್ನೊಳಗೆ ಪರಮಾತ್ಮ ಅಪ್ಪ ಬರ್ಬೇಕತ್ತಾನ. ಒಂದರೆ ಸ್ವಚ್ಛವ. ನೀನು ಯಾರು ಚಂದ ಮನೆ ಕಟ್ಟಿದ್ರ ಚಂದ ನೋಡಿ ಆನಂದ ಪಡ್ಬೇಕಿಲ್ಲ? ಏನು ಭಾರಿ ಕಟ್ಟ್ಯಾರಿ ಮನೆ ಅನ್ನೋದಿಲ್ಲ. ಅದು ಮನೆ ಹಂಗಾಗದು ಗೊತ್ತದ ತಗೋ. ಅವ್ರ ತಲೆಬಾಗಲು ಸೀಳ್ತದೆ. ಮಂದಿ ಹೊಲ ಬೆಳೀತದೆ ತಿಳ್ಕೊ. ಆ ನಡುವಿನ ಮಳೆ ಒಂದು ಆಗ್ಯದತ್ತ. ಮಳೆ ಇವ್ರದ್ದು ಅದು. ಅರೇ ನಿಂದು ಒಂದರೆ ಶುದ್ಧದ ಇಲ್ಲ. ಇದ್ರ ಹ್ಯಾಂಗ ದಾಟ್ಲಿ? ಅವು ಹೋಗ್ಕೊಡಲಾಗ್ಯಾವ ನಿನಗ. ಕಣ್ಣ ಲಿಂಗ ನೋಡ್ಲಕ್ಕೆ ತಯಾರಿಲ್ಲ, ಕಿವಿ ಶಾಸ್ತ್ರ ಕೇಳಕ್ಕೆ ತಯಾರಿಲ್ಲ, ಬಾಯಿ ಓಂ ನಮಃ ಶಿವ ಅಲ್ಲಕ್ಕೆ ತಯಾರಿಲ್ಲ. ಹಾಂ, ಒಂದರ ತಯಾರವು. ಇವು ಬರೀ ಹಿಡ್ಕೊಂಡು ಕೂತಾವ. ಕಣ್ಣು ಏನು ನೋಡ್ಲಿಕ್ಕತ್ತದ? ರೂಪ, ಕಿವಿ ಶಬ್ದ, ಮೂಗ ಗಂಧ, ನಾಲಿಗೆ ರುಚಿ, ತೊಗರ ಸ್ಪರ್ಶ. ಇವು ನೋಡ್ಕೋತ ಕೂತೀವಿ. ಇದ್ರಾಗೆ ಪಾಡದಂತೇಳಿ ಇದ್ರ ಹಚ್ಚಿಕೊಂದು ಸುಖ ಅದ. ಆ ಕಡೆ ಹೋಗ್ಬೇಕತ್ ಹೋಗ್ಬಿಡಲ್ಲ ಯಾವು. ಇದ್ರ ಹ್ಯಾಂಗೆ ದಾಟ್ಲಿ? ಮತ್ತು ಅಟ್ಟೆ ಅಲ್ಲ, 8 ಮಂದಿ ಕಳ್ಳರ ಭಯ ಆದ್ಯನಗ. ಇದ್ರಾಗ 8 ಮಂದಿ ತುಡುಗ್ರ ಇರುತ್ತ. ಬೇಸರಾಯಿತು ಈ ಊರೆನಗ. 8 ಮಂದಿ ತುಡುಗ್ರ ಇರುತ್ತೆ ನೋಡಿದ್ರ. 8 ಮಂದಿ ಯಾರವರು? ಹಾಂ, ಅಷ್ಟಮದಗಳು. ಒಂದೇ ಮದ 8 ರೂಪ ಆತದವು. ಒಂದೇ ಅದು ಕರೆ, ಅದು ಸೊಕ್ಕ. ಅದು 8 ರೂಪ ಆತದ. 8 ರೂಪ. ಅಧಿಕಾರದ ಮದ, ಜಾತಿ ಮದ, ಕುಲ ಮದ, ಚೆಲುವಿನ ಮದ, ರೂಪ ಮದ, ಅನೇಕ ಮದಗಳು 8 ಅವು. ಅಲ್ಲಿ ಇದ್ದಿದ್ದು 8 ಅವು ಮಕ್ಕಳಿಗೆ. ಹೆಂಗವ್ರಿ ಅವು? ಕುಲ ಮದ, ಜಾತಿ ಮದ, ಛಲ ಮದ, ವಿದ್ಯಾ ಮದ, ರೂಪದ ಮದ, ಧನ ಮದ, ಅನೇಕ ಸೊಕ್ಕ. ಈ
ಇವ್ರು ಕಳ್ರೇನು ಹಾರು ನೋಡು, ನಾನೇ ದೊಡ್ಡವ, ನನ್ನಡು ದೊಡ್ಡವ್ರು ಯಾರು, ನಾನೇ ಶಾಣೆ, ನನ್ನಡು ಶಾಣೆರು ಯಾರು. ಈ ಕಳ್ಳವ್ರು ನಿನಗೆ ದೇವ್ರ ಕಡೆ ಬಿಡಲಾಗ್ಯಾರು. ಹೀಗಾಗಿ ಬ್ಯಾಸರ ಆಗ್ಯದ ಈ ಊರೇನಗ, ಬ್ಯಾಸರ. 3 ಸಿಟ್ಟು ಆದ ಮ್ಯಾಗ 5 ಮಂದಿ ಪಾರ್ಯಕಾರ ಹಾರ್ಯನಗ ಇಷ್ಟು ಎಲ್ಲ ತಪ್ಪಿಸಿ ಹೋಗುದ್ರೊಳಗ ಇದಿಮಾಯಿ ಗಂಟೆ ಬಿತ್ತು ಹಾದ್ಯಾಗ. ಎಷ್ಟು ಶಾಣೆಯಪ್ಪ, ಎಷ್ಟು ಸರಳ, ಎಷ್ಟು ಚಂದ, ಎಲ್ಲರಿಗೂ ತಿಳಿಯಂಗೆ. ಹಾಡ್ತೇನೆ.